ಇವತ್ತಿನ ವಿಡಿಯೋದಲ್ಲಿ ಸಾಫ್ಟ್ ಆಗಿ ಸ್ಪಾಂಜಿಯಾಗಿ ಯಾವ ರೀತಿ ರಾಗಿ ದೋಸೆನ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. 1 ಗ್ಲಾಸ್ ಆಗುವಷ್ಟು ರಾಗಿ, ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಅಕ್ಕಿ, ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆನ ಹಾಕೊಂಡು ಚೆನ್ನಾಗಿ ತೊಳ್ಕೊಂಡು ಬರೋಣ. ಅದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಸ್ಪೂನ್ ಮೆಂತ್ಯ. ನಾನು ಇದನ್ನು 4 ರಿಂದ 5 ತಾಸುವರೆಗೂ ನೆನೆ ಇಡ್ತಾ ಇದ್ದೀನಿ. ಅದನ್ನು ಇವಾಗ ರುಬ್ಕೊಳ್ತಾ ಇದ್ದೀನಿ. ರುಬ್ಕೋ ಟೈಮಲ್ಲಿ ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಅವಲಕ್ಕಿನ ಹಾಕೊಂಡು ನೆನೆಸಿ ಅದನ್ನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋದು. ಓವರ್ ನೈಟ್ ಫರ್ಮೆಂಟೇಷನ್ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಮಾರ್ನಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ. ಹಾಗೆ ಒಂದು ಚಿಟಿಕೆ ಸೋಡಾ ಕೂಡ ಹಾಕಿದ್ದೆ ನಾನು. ಈ ಥರ ಕಬ್ಬಿನ ಬಾಣಲಿಯಲ್ಲಿ ನಾನು ಹಾಕ್ಕೊಳ್ತಾ ಇರೋದು. ನಾನ್ ಸ್ಟಿಕ್ ಇದ್ದರೆ ನಾನ್ ಸ್ಟಿಕ್ಕಲ್ಲಿ ಕೂಡ ಹಾಕ್ಕೊಳ್ಬೋದು. ಈ ಥರ ನಾರ್ಮಲಾಗಿ ಎಷ್ಟು ದೊಡ್ಡದಾಗಿ ಬೇಕಾದರೂ ಹಾಕ್ಕೊಳ್ಬೋದು. ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿರುತ್ತೆ. ನಿಮಗೆ ಕ್ರಿಸ್ಪಿಯಾಗಿರಬೇಕು ಅಂತಂದರೆ ನೀವು ಅವಲಕ್ಕಿನ ಸ್ಕಿಪ್ ಮಾಡ್ಕೊಳ್ಬೋದು. ನಾ ಇಲ್ಲಿ ರಾಗಿನ ಕೆಂಪು ರಾಗಿನ ತೊಗೊಂಡಿದ್ದೀನಿ. ನೀವು ಅಥವಾ ಕಪ್ಪು ರಾಗಿ ತೊಗೊಂಡ್ರೆ ದೋಸೆ ಕಪ್ಪಾಗಿ ಬರುತ್ತೆ. ಕೆಂಪು ರಾಗಿ ತೊಗೊಂಡ್ರೆ ಸ್ವಲ್ಪ ಕೆಂಪು ಬಣ್ಣದಲ್ಲಿ ದೋಸೆ ಬರುತ್ತೆ. ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅದನ್ನು ತೊಗೊಳ್ಬೋದು. ಎರಡೂ ಕೂಡ ಸೇಮ್ ಟೇಸ್ಟೇ ಬರುತ್ತೆ. ಡಯಾಬಿಟೀಸ್ ಇರೋದು, ಶುಗರ್ ಇರೋರು ಆರಾಮಾಗಿ ಈ ದೋಸೆನ ಮಾಡ್ಕೊಳ್ಬೋದು. ಯಾವುದೇ ರೀತಿ ಜಾಸ್ತಿ ಅಕ್ಕಿ ಕೂಡ ಬಳಸ್ಕೊಂಡಿರಲ್ಲ. ನಿಮಗೆ ಅಕ್ಕಿ ಬೇಡ ಅಂದರೆ ಅಕ್ಕಿ ಕೂಡ ಸ್ಕಿಪ್ ಮಾಡ್ಕೊಳ್ಬೋದು. ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ. ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಬಾಯ್ ಫ್ರೆಂಡ್ಸ್.